ಉಂಟಲ್ಲ ಮೈಲ್ತುತ್ತು ಮತ್ತೆ ಸುಮ್ಮನೆ ಗುಡ್ಡಪ್ಪಣ್ಣ ಬಂದಿದ್ದಾರೆ. ಅವರು ನಮಗೆ ಚಿಕ್ಕಿರೋಗಿಂದ ಪರಿಚಯ ಆಯ್ತಾ. ಅವ್ರು ಅಡಿಕೆ ಕೊಯ್ಲಿಕ್ಕೂ ಬರ್ತಾರಲ್ಲ ಅವರೇ. ನೋಡಿ ಉಂಡೆ ಹುಳಿ ಕೊಯ್ದಿದ್ರಲ್ಲ ಅದನ್ನು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಪೈನಾಪಲ್ ಆಗಿದೆ ನೋಡಿ. ಇದು ಯಾವ ಹಣ್ಣು ಇಲ್ಲಿ ನೋಡಿ ರಂಬುಟಾನ್ ಕಾಣ್ತಾ ಉಂಟಾ. ಈ ವರ್ಷ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು ಹೇಳಿದ್ದು ಸೀಡ್ ಸಿಕ್ಕಿದರೆ ಅದನ್ನು ಹಾಕಿ ಒಂದು ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ. ಈಗಲ್ಲಾದರೂ ನಿನ್ನೆ 2 ಬಟ್ಟಿಯಲ್ಲಿದ್ದ ಉಂಡೆ ಹುಳಿ ಇವಾಗ ನೋಡಿ 1 ಬಟ್ಟಿ ಸಹ ಪೂರ್ತಿ ಇಲ್ಲ. ಗಣ್ಣಿ ನೋಡಿ ಇವನಿಗೆ ಅಂತ ತಿನ್ನುವಂತ ಅನಿಸ್ತುಂಟಲ್ಲ, ಹಾಗೆ ನಾನು ತಿನ್ನುವುದೇ. ಹಾಯ್ ಎಲ್ಲರೂ ಕೂಡ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೆಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೇ 3 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಮೇ 3ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಸಹ ಯಾರ್ದಾದ್ರು ಬರ್ತ್ಡೇ ಇದ್ದರೆ, ನಿಮ್ಮ ಮಕ್ಕಳದ್ದು ಬರ್ತ್ಡೇ ಇದ್ದರೆ ನನಗೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಹಾಕಿ 2 ದಿವಸ ಮುಂಚೆನೇ ಹಾಕಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ನಾನು ನನ್ನ ವ್ಲಾಗಲ್ಲಿ ಫಸ್ಟಿಗೆ ವಿಶ್ ಮಾಡ್ತೇನೆ ಆಯಿತಾ. ನಾನು ನಿನ್ನೆ ಒಂದು ಹೂ ತೋರಿಸಿದ್ದೆ ನಿಮಗೆ, ಸುವರ್ಣಗೆಡ್ಡೆದು. ಅದೆಂತ ಗೊತ್ತುಂಟ, ನಾನು ಎಡಿಟ್ ಮಾಡುವಾಗ ಅದರದ್ದೊಂದು ಕ್ಲಿಪ್ ಡಿಲೀಟ್ ಆಗಿ ಹೋಯ್ತು. ನಾನು ಅದರ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಹೂ ನೋಡಲಿಕ್ಕೆ ತುಂಬ ಚಂದ. ಇಲ್ಲಿ ಹಾಕಿರ್ತೇನೆ ನೋಡಿ, ಎಷ್ಟು ಚಂದ ಅಲ್ಲ ಅದು ಹೂ ನೋಡಲಿಕ್ಕೆ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಹೂ ಎಷ್ಟು ಚಂದ ನೋಡಲಿಕ್ಕೆ. ಅದರ ಡಬಲ್ ವಾಸನೆ ಬರ್ತದೆ. ಅದು ಯಾವ ಥರ ವಾಸನೆ ಅಂತ ಹೇಳಿದರೆ, ಇದು ಇಲ್ಲಿ ಎಲ್ಲ ಕೊಳ್ತದೆ ಹೇಗೆ ವಾಸನೆ ಬರ್ತದೆ ಆ ಥರ. ಇದು ಕೊಳ್ತದಕ್ಕೆಲ್ಲ ನೊಣಗಳು ಹಾರ್ತದಲ್ಲ, ಅದೇ ಥರ ನೊಣಗಳು ಅದಕ್ಕೆ ಹಾರ್ತದೆ. ಈ ಸುವರ್ಣಗೆಡ್ಡೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರೂ ಸಹ ಹೇಳ್ತೀರಿ. ಆದರೆ ಸುವರ್ಣಗೆಡ್ಡೆಯಲ್ಲಿ ಅಷ್ಟು ಕೆಟ್ಟ ಹೂ ಯಾಕೆ ಬರ್ತದೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ ಆಯಿತಾ. ಪ್ರತಿ ಸಲ ಸಹ ಅದರದ್ದು ಹೂ ಅರಳುವಾಗ ಯೋ ದೇವರೇ ಯಾಕೆ ಅರಳ್ತದೆ ಅಂತ ಅನಿಸ್ತದೆ ನಮಗೆ. ಅಷ್ಟು ಸಹ ಕೆಟ್ಟ ಸ್ಮೆಲ್. ಅದನ್ನು ಕೊಯ್ಬೇಕಾದ್ರೂ ಸಹ ನಾನು ಉಂಟಲ್ಲ ಬಾಯಲ್ಲಿ ಉಸಿರಾಡಿದಾಗ ವಾಸನೆ ಬರೋದಿಲ್ಲ. ಒಂದು ವೇಳೆ ವಾಸನೆ ಹೋದರೆ ಹೊಟ್ಟೆ ಎಲ್ಲ ತಿಳಿಸಿದಾಗೆ ಆಗ್ತದೆ. ಹಾಗೆ ಇನ್ನೊಂದೇನು ಗೊತ್ತುಂಟಾ, ಮೊನ್ನೆ ಸಹ 2 ಹೂ ಅರಳಿತ್ತು. ಅದು ಕತ್ಲೆ ಆಗಿತ್ತು ಅಂತ ಹೇಳಿ ನಾನು ವ್ಲಾಗ್ ಮಾಡಲಿಲ್ಲ. ನಾವೇನು ಅಂದ್ಕೊಂಡು ಅಂದರೆ ಬೆಕ್ಕುಗಳು ಇಲಿಯನ್ನು ತಂದು ಹಾಕಿದೆ, ಹಾಗೆ ಅದು ಕೊಳ್ತು ವಾಸನೆ ಬರ್ತದೆ ಅಂತ. ನೋಡ್ಲಿಕ್ಕೆ ಹೋದರೆ ಈ ಹೂ ಅರಳಿತು. ಅದಕ್ಕೆ ನಿನ್ನೆ ಅದನ್ನು ನಾನು ವ್ಲಾಗಲ್ಲಿ ಹಾಕಿದ್ದೆ. ಹಾಗೆ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ಬೇರೆಯವರಿಗೆ ಶೇರ್ ಮಾಡಿ ಅದನ್ನು ಆಯಿತಾ. ಇದು ನಮ್ಮ ಮನೆಯಲ್ಲಿ ಮದ್ದು ಬಿಡೋದು ತೋಟಕ್ಕೆ, ಅಂದರೆ ಅಡಿಕೆಗೆ. ಹಾಗೆ ಕೇಶವಣ್ಣ ಬಂದಿದ್ದಾರೆ. ನಿನ್ನೆ ಉಂಡೆ ಹುಳಿ ಕೊಯ್ಲಿಕ್ಕೆ ಬಂದಿದ್ರಲ್ಲ ಕೇಶವಣ್ಣ, ಅವರೇ ಮದ್ದು ಬಿಡೋದು ನಮ್ಮ ಮನೆಯಲ್ಲಿ. ಹಾಗೆ ಬೆಳಿಗ್ಗೆನೇ ಬಂದಿದ್ದಾರೆ, ಈಗ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಕೆಲಸ ಎಲ್ಲ ಮುಗಿಸಿದೆ. ಬೆಳಿಗ್ಗೆ ತಿಂಡಿ ದನಗಳನ್ನು ಹೊರಗೆಲ್ಲ ಬಿಟ್ಟಾಯಿತು, ಊಟ ಎಲ್ಲ ಇಟ್ಟೆ. ಇನ್ನು ಮಧ್ಯಾಹ್ನಕ್ಕೊಂದು ಊಟಕ್ಕೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಹಾಗೆ ಬನ್ನಿ ನಿಮಗೆ ಸಹ ಕರ್ಕೊಂಡು ಹೋಗ್ತೇನೆ ತೋಟಕ್ಕೆ. ಈಗ ಅವರಿಗೆ ನೀರು ಕೊಂಡು ಹೋಗ್ತಾ ಇದ್ದೇನೆ. ಈಗ ಬಿಸಿಲಿಗೆ ತುಂಬ ಸೆಕೆ ಅಲ್ಲ, ನಮಗೆ ಎಂತ ಗೊತ್ತುಂಟ, ಬಿಸಿಲು ಸಹ ಉಂಟು ಸೆಕೆ ಸಹ ಉಂಟು. ಬ್ಯಾರಿಕೇಸ್ ತುಂಬ ಆಗ್ತದೆ, ಸಂಜೆಗೂ ಮಳೆ ಬರ್ತದೆ ಅಷ್ಟೇ. ಇದು ಉಂಟಲ್ಲ ಮೈಲ್ತುತ್ತು ಮತ್ತು ಸುಣ್ಣದ ಮಿಶ್ರಣ. ಸಿಕ್ಕಿರುವಾಗ ಇದರದೊಂದು ಕಲರ್ ನಮಗೆ ಕ್ಯೂರಿಯಾಸಿಟಿ ಆಯಿತಾ, ಆಕಾಶದ ಕಲರ್ ಅಲ್ಲ ನೋಡಲಿಕ್ಕೆ. ಹಾಗೆ ಅದು ಆಚೆ ಸೈಡ್ ಬಿಡ್ತಾ ಇದ್ದಾರೆ. ಗುಡ್ಡಪ್ಪಣ್ಣ ಬಂದಿದ್ದಾರೆ. ಅವರು ನಮಗೆ ಚಿಕ್ಕಿರೋಗಿಂದ ಪರಿಚಯ ಆಯಿತಾ, ಅಣ್ಣ ಅವರು ನಮಗೆ. ಅವರದೇ ಮೋಟ್ರ್, ಅಲ್ಲಿ ಮೋಟ್ರ್ ಉಂಟಲ್ಲ, ಅವ್ರು ನಮಗೆ ತೆಕೊಂಡು ಬಂದು ಹೆಲ್ಪ್ ಮಾಡೋದು. ಥ್ಯಾಂಕ್ಸ್ ಅವೇ. ಇಲ್ಲಿ ಇವರು ಕೇಶವಣ್ಣ ಇದ್ದಾರೆ ನೋಡಿ, ಅವರೇ ನಿನ್ನೆ ಉಂಡೆ ಹುಳಿ ಕೊಯ್ದದ್ದು. ಕೇಶವಣ್ಣ ನೋಡಿ ಇಲ್ಲಿದ್ದಾರೆ, ಮದ್ದು ಬಿಡ್ತಾ ಇದ್ದಾರೆ. ಅವ್ರು ಅಡಿಕೆ ಕೊಯ್ಲಿಕ್ಕೂ ಬರ್ತಾರಲ್ಲ ಅವರೇ. ನೋಡಿ ಉಂಡೆ ಹುಳಿ ಕೊಯ್ದಿದ್ರಲ್ಲ ಅದನ್ನು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಅಪ್ಪ ಈಗ ಟಾರ್ಪಲಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ. ಇದು ಒಣಗಿ ಉಂಟಲ್ಲ, ಇದರದ್ದು ಸೀಡ್ ನಮಗೆ ಕಪ್ಪಾಗಬೇಕು. ಇದು ಹೊರಗಿಂದೆಲ್ಲ ಕಪ್ಪಾಗಬೇಕು ಒಣಗಿ. ಆಮೇಲೆ ಇದರಲ್ಲಿ ಈ ಥರದೊಂದು ಸೀಡ್ ಇರ್ತದೆ, ಅದು ಹೋಗಬೇಕು. ಹೋಗುವುದಂದರೆ ನಾವೇ ಅದನ್ನು ತೆಗಿಲಿಕ್ಕೆ, ಒಣಗಿದ ಮೇಲೆ ತೆಗಿಲಿಕ್ಕೆ ಸುಲಭ. ಹಾಗಾಗಿ ಮತ್ತು ಈ ಮೇಲಿದೊಂದು ಅದರ ಒಳಗೆದು ಎಂತ ಹೇಳೋದು ಅದಕ್ಕೆ, ತಿರುಳಲ್ಲ ನೋಡಿ, ಇಲ್ಲಿ ಮೇಲೆದೊಂದು ಉಂಟಲ್ಲ, ಇದು ಎಲ್ಲದಕ್ಕೂ ಜಾಯಿಂಟ್ ಆಗಿರ್ತದೆ. ಹಾಗೆ ಕಟ್ ಮಾಡುವಾಗ ಅದನ್ನು ಸೇರಿಸಿ ಕಟ್ ಮಾಡಬೇಕು. ಇಲ್ಲಂತ ಹೇಳಿದರೆ ಇದರ ಒಳಗಡೆದಿರುವ ಇದೆಲ್ಲ ಇದೆಯಲ್ಲ ಮಾಂಸ, ಅದೆಲ್ಲ ಹೋಗ್ತದೆ ಒಣಗುವಾಗ. ಅದಕ್ಕೋಸ್ಕರ ಇದನ್ನು ಸಹ ಸೇರಿಸಿ ಕಟ್ ಮಾಡಬೇಕು, ಆವಾಗ ಇದು ಉಳಿತದೆ. ಹಾಗೆ
ಇದೆಲ್ಲ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲಲ್ಲ, ಹಾಗೆ ಇಷ್ಟು ಚೆಂದ ಮಾಡಿ ಎಕ್ಸ್ಪ್ಲೇನ್ ಮಾಡೋದು. ಊರವರಿಗೆ ಎಲ್ಲರಿಗೂ ಸಹ ಗೊತ್ತಿರ್ತದೆ, ಅವರಿಗೆ ಆಗ್ಬೋದು ಇವಳು ಯಾಕೆ ಇದೆಲ್ಲ ಹೇಳ್ತಾಳೆ ಅಂತ. ಆದರೆ ಸುಮಾರಷ್ಟು ಬೆಂಗಳೂರಲ್ಲಿರೋರಿಗೆ, ಬೇರೆ ಬೇರೆ ಕಡೆ ಇರೋರಿಗೆ ಗೊತ್ತಿರೋದಿಲ್ಲಲ್ಲ, ಅದನ್ನು ನಾನು ಹೇಳ್ತಿದ್ದೇನೆ ಅಷ್ಟೇ. ಅಂದರೆ ಇದೊಂದು ನಮ್ಮ ಊರಲ್ಲಿ ಮಾಡುವಂಥ ಸ್ಪೆಷಾಲಿಟಿ. ಹಾಗೆ ಕೆಲವರೆಲ್ಲ ಮಲೆನಾಡಲ್ಲಿ ಮಾಡ್ತಾರಂತೆ, ಹಾಗೆ ಅವರು ಕೆಲವರದ್ದು ರೀಲ್ಸಲ್ಲೆಲ್ಲ ನೋಡಿದ್ದೆ ನಾನು. ನಮ್ಮ ಊರಲ್ಲಿ ಸಹ ಇದೇ ಮಾಡೋದು. ಹಾಗೆ ಇದರದ್ದು ಕೆಲಸ ಜಾಸ್ತಿ ಅಂತ ಅಷ್ಟೇ. ಮತ್ತು ಒಳ್ಳೆ ಹುಳಿ ಸಾಂಬಾರಿಗೆ ಎಲ್ಲಕ್ಕೂ ಕೂಡ. ಊಟಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಈಗ ಸ್ವಲ್ಪ ಬಜಾವ್ ತರುವ ಅಂತ ಹೋಗ್ತಿದ್ದೇನೆ. 2 ದಿವಸದಿಂದ ದನಗಳದ್ದು ಕೆಳಗಡೆಗೆ ಅಂತ ಹಾಕಲಿಕ್ಕೆ ನಮಗೆ ಆಗಿರಲಿಲ್ಲ, ಅಂದರೆ ಅಷ್ಟು ಕೆಲಸ ಇತ್ತಲ್ಲ. ಹಾಗೆ ಸ್ವಲ್ಪ ಸಗಣಿ ಜಾಸ್ತಿ ಮಾಡ್ಕೊಂಡಿದ್ದೆ. ಮತ್ತು ಅದು ಕಾಯಿ ತಿನ್ನೋದ್ರಿಂದ ನಮ್ಮ ಮಂಗಳ ಗೌರಿ ಸ್ವಲ್ಪ ಜ್ಯೂಸ್ ಮೋಷನ್ ಕೂಡ ಮಾಡ್ತಿದ್ದಾಳೆ. ಹಾಗೆ ಇವತ್ತು ಕಾಯಿ ಎಲ್ಲ ಇಲ್ಲದ ಕಡೆ ಹೋಗಿ ಕರ್ಕೊಂಡೋಗಿ ಕಟ್ಟಿ ಹಾಕಿದ್ದು. ಸ್ವಲ್ಪ ಹುಲ್ಲೆಲ್ಲ ಜಾಸ್ತಿ ಉಂಟು, ಅಲ್ಲೇ ಕಟ್ಟಿದ್ದೇನೆ. ಅದನ್ನು ಈಗೊಮ್ಮೆ ಬದಲಿಸಿ ನಾನೀಗ ಸ್ವಲ್ಪ ಬಜಾವ್ ತರಲಿಕ್ಕೆ ಹೋಗ್ತಿದ್ದೇನೆ. ಒಂದು ಕಡೆ ನೋಡಿದ್ದೆ, ಅದು ಇವತ್ತು ಉಂಟಾ ಎಂತಂತ ಗೊತ್ತಿಲ್ಲ ನನಗೆ. ಮತ್ತೆಂತ ಅಂತೇಳಿದರೆ ಮಳೆ ಬರೋದ್ರಿಂದ ಇನ್ನು ತರಗೆಲೆದು ಸೀಸನ್ ಮುಗೀತು. ಹಾಗೆ ನೋಡುವ, ಅಲ್ಲಿ ಮಾವಿನ ಹಣ್ಣು ಸಹ ಸ್ವಲ್ಪ ಸಿಗ್ತದೆ ಅಂತ ನೋಡುವ. ಯಾಕಂದರೆ ನಿನ್ನೆ ಹೋಗಿ ನೋಡುವಾಗ ಮಂಗಗಳೆಲ್ಲ ಸಹ ದಾಳಿ ಮಾಡಿದೆ, ಎಲ್ಲ ಸಹ ಓಪನ್ ಮಾಡಿ ಹಾಕಿದೆ ಮಂಗಗಳು. ಹೋಗಿ ಬರುವ. ಅದು ತೋಟದಲ್ಲಿ ಮಾತಾಡೋದು ಕೇಳೋದು. ನಾನು ಎನಿಸಿದೆ ಹಿಂದೆಂದ ಯಾರಾದರೂ ಬರ್ತಿದ್ದಾರಂತ. ಹಾಗೆ ಹೋಗಿ ಬರುವ. ಬಜೆ ಕೊಂಡು ಬಂದೆ, ಈಗ ಹಾಕ್ತಾ ಇದ್ದೇನೆ. ಒಂದು ಗೊಂಡಿ ತಗೊಂಡು ಬಂದೆ, ಸಾಕಾಗ್ಬೋದು ಅಂತ ಅನಿಸ್ತದೆ. ಹಾಗೆ ಸಗಣಿ ಅಂತೂ ತುಂಬ ಆಗಿದೆ. ತುಂಬ ಇರಲಿಲ್ಲ, ಹಾಗೆ ಇಲ್ದಂತ ತಗೊಂಡು ಬಂದೆ. ಇವಳು ಪ್ಲೇಸ್ಗೆ ಕುತ್ಕೊಳ್ಳುವಷ್ಟು ಹಾಕಿದ್ದೀನಿ. ಇನ್ನು ಇವತ್ತು ಯಾವ ಥರ ಸಗಣಿ ಕಲಿಸ್ಕೊಳ್ತಾಳೆ ಅಂತ ನೋಡಬೇಕಷ್ಟೇ ನನಗೆ. ನೋಡಿ ಶಂಭು ನೋಡಿ ಇಲ್ಲಿ ಮಲಗಿದ್ದಾನೆ. ನಾನು ಅಂದ್ಕೊಂಡೆ ಕಜ್ಜು ಸಹ ಇಲ್ಲೇ ಇದ್ದಾನೆ ಅಂತ. ಕಜ್ಜು ಇನ್ನೊಂದು ಪ್ಲೇಸಲ್ಲಿ ಮಲಗಿದ್ದಾನೆ, ಸೇಮ್ ಪೊಸಿಷನ್ ಆಯಿತಾ. ಇವಾಗ ಇವರಿಬ್ಬರು ಒಂದೇ ಸೈಜ್ ಆದ್ದರಿಂದ ಶಂಭು ಮತ್ತು ಕಜ್ಜು ಯಾರು ಗೊತ್ತಾಗೋದಿಲ್ಲ. ಅವನದು ಕಲರ್ ಸ್ವಲ್ಪ ಡಾರ್ಕ್ ಉಂಟು ಹಾಗೆ. ಮತ್ತು ಇವನ ವಾಯ್ಸಲ್ಲಿ ಕಂಡುಹಿಡಿದು ನನ್ನ ಶಂಭು ಅಂತೇಳಿ. ಇಲ್ಲಿ ನಾನು ಕಜ್ಜು ಹತ್ರ ಕರ್ಕೊಂಡು ಹೋಗ್ತೇನೆ ಈಗ. ಈಕೊಳ್ಳಿ, ಇದು ನನ್ನ ಕಜ್ಜು. ಇವ ಇಲ್ಲಿ ಮಲಗಿದ್ದಾನೆ. ಚುಬ್ಬಣ್ಣ ಒಯ್, ಎಂತ ಹೊತ್ತು ಮಧ್ಯಾಹ್ನ ನೆತ್ತಿಗೆ ಸೂರ್ಯ ತಲುಪಿದ್ದಾನೆ, ಇನ್ನೂ ಸಹ ಮಲಗುದಾ? ನಿಜವಾಗಿ ಬೆಕ್ಕೊಳ್ದು ಜೀವನ ಆರಾಮ ಆಯಿತಾ. ಒಂದು ಕೆಲಸ ಎಲ್ಲ ಏನಿಲ್ಲ, 3 ಹೊತ್ತು ಹಾಕಿದ ಊಟ ಮಾಡೋದು, ಮಲಗೋದು, ಮತ್ತೊಂದು ಸ್ವಲ್ಪ ಮ್ಯಾವ್ ಮ್ಯಾವ್ ಮಾಡೋದು ಅಷ್ಟೇ. ಅದು ಯಾರಾದರೂ ಒಳ್ಳೆಯದಾಗಿ ಸಾಕಿದ್ರೆ ಅಷ್ಟೇ. ಮತ್ತು ಪಾಪ ರೋಡ್ ಸೈಡೆಲ್ಲ ಬೆಕ್ಕುಗಳಿಗೆಲ್ಲ ಕಲ್ಲೆಲ್ಲ ಹೊಡೆದು ಎಂತೆಲ್ಲ ಉಪದ್ರ ಮಾಡ್ತಾರೆ ಮನುಷ್ಯರು ಮಾತ್ರ. ಅಂಥವರಿಗೆಲ್ಲ ಸಾರಿ ಹೊಡಿಬೇಕು ಅಂತ ಅನಿಸ್ತದೆ ನನಗೆ. ಆದರೆ ಏನು ಮಾಡೋದು, ನಾವು ನಮ್ಮಲ್ಲಿರುವವುಗಳನ್ನು ಚೆಂದ ನೋಡ್ಕೊಳ್ಳೋದು, ನಾಯಿ ಬೆಕ್ಕು ದನಗಳನ್ನು. ಎಂತ ಗೊತ್ತುಂಟ, ನಂದು ಕೆಲವೆಲ್ಲ ಎಕ್ಸ್ಪೀರಿಯನ್ಸ್. ಸುಮಾರಷ್ಟು ಅಪಾಯಗಳು ನನ್ನ ಹತ್ರ ಬಂದು ಹೋಗಿದೆ. ಅಂದರೆ ಹತ್ರಕ್ಕೆ ಬಂದು ನಾನು ತುಂಬ ಸಲ ಸೇವ್ ಕೂಡ ಆಗಿದ್ದೇನೆ. ಆ್ಯಕ್ಸಿಡೆಂಟ್ ಆಗಿರ್ಬೋದು, ಸುಮಾರು ಅಂದರೆ ಹಾವು ಹತ್ತಿರದಿಂದ ಪಾಸ್ ಆಗಿರ್ಬೋದು, ಅಥವಾ ಸುಮಾರಷ್ಟು ಅಪಾಯಗಳನ್ನು ನಾನು ಫೇಸ್ ಮಾಡಿದ್ದೇನೆ ಆಯಿತಾ. ಆಗ ಫಸ್ಟಿಗೆ ಅಂದರೆ ನಾನು ಪಾರಾದ ತಕ್ಷಣ ನನಗೆ ಫಸ್ಟಿಗೆ ಅಂತ ಥಾಟ್ ಬರೋದು ಗೊತ್ತುಂಟ, ನಾನಿಷ್ಟು ಬೆಕ್ಕು ನಾಯಿ ದನಗಳನ್ನು ಪ್ರೀತಿಸಿ ಅವುಗಳನ್ನು ನೋಡ್ಕೊಳ್ತೇನಲ್ಲ, ಅವುಗಳದ್ದು ಆಶೀರ್ವಾದದಿಂದ ನಾನು ಅಂದರೆ ನನಗೆ ಅದೊಂದು ಪಾಸಿಟಿವ್ ಲೈನ್ ನನ್ನ ಎದುರು ಬರ್ತದೆ ಅಂತ ಅನಿಸ್ತದೆ ಅಂತ ಆ ಥರ ಅಂದ್ಕೊಳ್ಳೋದು ನಾನು. ಅಂದರೆ ನಾನು ಮಾಡಿದ್ದು ದೊಡ್ಡ ಕೆಲಸ ಅಂತಲ್ಲ, ಆದರೆ ಅವರದ್ದು ಆಶೀರ್ವಾದ ಉಂಟಲ್ಲ. ನಾನೀಗ ಒಂದು ಊಟ ಹಾಕ್ತೇನೆ ಅಂದರೆ ನಾಯಿಗಳು ಆಶೀರ್ವಾದ ಕೊಡ್ತದಂತೆ ನಮಗೆ. ಹಾಗಾಗಿ ಅದೆಲ್ಲ ಆಶೀರ್ವಾದಗಳಿಂದ ನಾವೆಲ್ಲ ಸುಮಾರಷ್ಟು ಅಪಾಯಗಳಿಂದ ಪಾರಾಗ್ತೇವೆ ಅಂತ ಸುಮಾರು ಜನ ಹೇಳ್ತಾರೆ. ನಾನು ಕೂಡ ಅದನ್ನು ನಂಬ್ತೇನೆ. ಅದಕ್ಕೆ ಹೇಳೋದು, ನಿಮ್ಮಲ್ಲಿ ಎಲ್ಲಿಯಾದರೂ ಒಂದು ಸೈಡಿಗೆ ನಾಯಿ ಮರಿ ಇದ್ದರೆ, ಅಥವಾ ರೋಡ್ ಸೈಡಲ್ಲಿ ಎಲ್ಲಾದರೂ ನಿಮ್ಮ ಮನೆ ಹತ್ತಿರ ಯಾರಾದರೂ ಒಂದು ಊಟ ಹಾಕಿ ಆಯಿತಾ. ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಸುಮಾರಷ್ಟು ನಾಯಿಗಳುಂಟು. ಪಾಪ ನನಗೆ ಬೆಂಗಳೂರಿಗೆ ಹೋಗೋದೇ ಬೇಡ ಅನಿಸ್ತದೆ. ರೋಡ್ ಸೈಡಲ್ಲೆಲ್ಲ ನಾಯಿ ಪಾಪ ಬೇಜಾರದಲ್ಲಿ ಕೂತ್ಕೊಂಡಿರೋದೆಲ್ಲ ನೋಡುವಾಗ ಉಂಟಲ್ಲ, ಒಮ್ಮೆ ಮನೆಗೆ ಹೋಗಿ ಬಂದು ನನ್ನ ಟಿಂಕಿ ಕೂರ ನಾನು ಗಟ್ಟಿ ಹಿಡಿದು ಬಿಡುವ ಅಂತ ಅನಿಸ್ತದೆ. ಆ ಥರ ನಾನು ಮನುಷ್ಯರಿಗೆ ಅಷ್ಟು ಭಾವನಾತ್ಮಕ ಸಂಬಂಧ ನನಗೆ ಕಡಿಮೆ, ಆದರೆ ಪ್ರಾಣಿಗಳೊಟ್ಟಿಗೆ ಜಾಸ್ತಿ. ನಾನು ಸುಮಾರು ಸಲ ಹೇಳಿದ್ದೇನೆ ನಿಮಗೆ, ನನ್ನನ್ನು ನೋಡೋರು ಸಹ ಯಾರಾದರೂ ಇದ್ದರೆ ಪ್ಲೀಸ್ ನಿಮ್ಮ ಮನೆ ರೋಡ್ ಸೈಡ್ ಇದ್ದರೆ ಒಂದು ಈಗಂತೂ ಹಕ್ಕಿಗಳಿಗೆಲ್ಲ ನೀರು ಬೇಕಾಗ್ತದೆ, ಒಂದು ಬೌಲಲ್ಲಿ ನೀರು ಇಡಿ, ಅವುಗಳು ನೀರು ಕುಡಿದು ಹೋಗ್ತದೆ. ಒಂದು ಸ್ವಲ್ಪ ಅಕ್ಕಿ ಏನಾದರೂ ಇಟ್ಟುಬಿಡಿ. ಸುಮಾರಷ್ಟು ಹಣ ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡುವಾಗ ಇದಕ್ಕೊಂದು ಸ್ವಲ್ಪ ಕೊಡಿ. ನಾಯಿ ಎಲ್ಲಿಯಾದರೂ ನಿಮ್ಮ ಮನೆ ಪಕ್ಕ ಬಂದರೆ ಒಂದು ತುತ್ತು ಊಟ ಹಾಕಿ ಆಯಿತಾ. ಇದು ನನ್ನದು ರಿಕ್ವೆಸ್ಟ್ ನಿಮ್ಮ ಹತ್ರ. ನನಗೆ ಅದರಂಥ ಅಪರ್ಚುನಿಟಿ ಇಲ್ಲ. ನಾವು ತುಂಬ ಒಳಗಿದ್ದೇವೆ, ನಮಗೆ ಹಾಗೆ ರೋಡ್ ಸೈಡಿಗೆ ಹೋಗಿ ಹಾಕುವಂಥ ಅಪರ್ಚುನಿಟಿ ಇಲ್ಲ. ಹಾಗಾಗಿ
ನೀವು ಯಾರಾದರೂ ಇದ್ದರೆ ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡಿ. ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಹೊಡಿಲಿಕ್ಕೆ ಹೋಗಬೇಡಿ ಪ್ಲೀಸ್ ಅವರಿಗೆ. ನಾನು ಕೆಲವು ರೀಲ್ಸಲ್ಲೆಲ್ಲ ನೋಡ್ತೀನಿ, ಕೆಲವರೆಲ್ಲ ಹೊಡಿತಿರ್ತಾರೆ, ಎಷ್ಟು ಬೇಜಾರಾಗ್ತದೆ ಗೊತ್ತುಂಟಾಗ ನನಗೆ. ಅದಕ್ಕೆ ಅಂದರೆ ನೀವೊಂದು ತುತ್ತು ಊಟ ಹಾಕಿದ್ದೀರಿ ಅಂದರೆ ಏನಾದರೂ ಒಂದು ಅಪಾಯದಿಂದ ದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ನಂದು ಅಭಿಪ್ರಾಯ. ಹಾಯ್, ಏನು ಮಾಡೋದು? ಸಂಜೆತು ಗಾಳಿ ಸೇವನೆ ಮಾಡ್ತಾಯಿದ್ದ ನೀವ? ನಂದಿ ಎಂತ ಇವನು ಹುಲ್ಲಿಗೆ ಸಹ ಬಂದಿದ್ದ. ಸಂಜೆ ಆಯಿತು, ನಾನು ಈಗ ಅಂದರೆ ಕೆಲಸ ಇತ್ತು ನನಗೆ ಸುಮಾರು, ಕಟ್ಟಿಗೆದ್ದು ಹುಲ್ಲಿದ್ದು ಮತ್ತು ಮದ್ದು ಬಿಡಲಿಕ್ಕೂ ಸಹ ಬಂದಿದ್ರಲ್ಲ, ಹಾಗೆ ಚಹಾ ಎಲ್ಲ ಮಾಡಿಕೊಟ್ಟಾಯ್ತು. ಅವ್ರು ಹೋಗಿ ಆಯಿತು. ಮದ್ದು ಬಿಡಲಿಕ್ಕೆ ಬಂದಿದ್ರಲ್ಲ, ಹಾಗೆ ಅವ್ರೀಗ ಸಂಜೆ 5 ಗಂಟೆ ಆದಾಗೆ ಹೊರಟರು. ಪೂರ್ತಿಯಾಗಿ ಆಗಲಿಲ್ಲ, ಕಲಸಿದ್ದು ಎಷ್ಟು ಮದ್ದುಂಟು ಅದನ್ನು ಕಂಪ್ಲೀಟಾಗಿ ಬಿಟ್ಟಾಯಿತು. ತೋಟಕ್ಕೆ ಅರ್ಧ ತೋಟ ಆಗಿರ್ಬೋದು ಮೋಸ್ಟ್ಲಿ. ಎಷ್ಟಾಯಿತು ಅಂತ ನಾನು ಹೋಗಲಿಲ್ಲ ತೋಟಕ್ಕೆ. ನನಗೆ ಇಲ್ಲಿ ಮನೆಯಲ್ಲಿ ಕಟ್ಟಿಗೆದು ಕೆಲಸ, ಹುಲ್ಲು, ದನಗಳನ್ನ ಕರ್ಕೊಂಡು ಬರೋದು, ನೀರು, ಅದು ಇದು ಅಂತೇಳಿ ಕೆಲಸ ಇತ್ತು, ಹಾಗೆ ನಾನು ಹೋಗಲಿಲ್ಲ. ಅವರು ಈಗ ಚಹಾ ಎಲ್ಲ ಕುಡಿದು ಹೋಗಿ ಆಯಿತು. ಇನ್ನು ಅವರು ನಾಳೆ ಬರೋದಿಲ್ಲ, ಸೋಮವಾರ ಬರ್ತಾರೆ. ಹಾಗೆ ನಾಳೆ ನಮಗೆ ಸಹ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ನನಗೆ ಮತ್ತು ಗಣಿಗೆ. ನಾಳೆ ಆದಿತ್ಯವಾರ ಅಲ್ಲ, ಹಾಗೆ ಮತ್ತೆಂತಂದರೆ ಅಷ್ಟೇ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕಾಯಿ ಆಗಿದೆ ಆಯಿತಾ. ನಾನು ತೋರಿಸಿರಲಿಲ್ಲ, ಸುಮಾರು ದಿವಸ ಆಗಿದೆ. ಆದರೆ ಅದರಲ್ಲಿ ಹುಳ ಆಗೋದು ಮತ್ತು ಮಳೆ ಆಗುವಾಗ ಬಿದ್ದು ಹೋಗೋದು, ಹೀಗೆಲ್ಲ ಆಗ್ತಾ ಉಂಟು. ಅದು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೇನೆ. ಹಚ್ಚೋಗೋದು ಸ್ವಲ್ಪ ಕಷ್ಟ ಇಲ್ಲಿ. ನೀನು ಎಂತಕ್ಕೆ ಮರೆ ಬೊಬ್ಬೆ ಹೊಡಿಯೋದು? ಈ ನಂದೀಜ ಒಂದು ಬೊಬ್ಬೆ ಹೊಡಿತಾರೆ ಅಂದರೆ ಇದು ಏನಂದರೆ ಎಂತ ಗೊತ್ತುಂಟಾ, ಇದರದೊಂದು ಸ್ಟೋರಿ ಉಂಟು. ಇದು ನಾನು PUC 2016ರಲ್ಲಿ PUC ಓದ್ತಾ ಇದ್ದೆ. 2017ರಲ್ಲಿ ದ್ವಿತೀಯ PUC ಅಂದರೆ ಸೆಕೆಂಡ್ PUC. ನಮ್ಮ ಕ್ಲಾಸಲ್ಲಿ ಹುಡುಗರೆಲ್ಲ ಇಂಥದ್ದು ಹಣ್ಣೆಲ್ಲ ತಂದು ಕ್ಲಾಸಲ್ಲಿ ಹಂಚೋದು ಬೇಸಿಗೆಯಲ್ಲಿ ಆಗುವಾಗ. ಅದನ್ನು ನಾನು ನಮ್ಮ ಕ್ಲಾಸಲ್ಲಿ ಒಬ್ಬ ಧನುಷ್ ಅಂತ ಇದ್ದ, ಅವನು ತಂದು ಹಂಚಬೇಕಾದ್ರೆ 4 ಹಣ್ಣು ನನ್ನ ಮನೆಗೆ ತಗೊಂಡು ಬಂದಿದ್ದೆ, ಮನೆಯಲ್ಲಿ ತಿನ್ನಲಿಕ್ಕೆ ಅಂಥೇಳಿ. ಅದನ್ನು ನಾನು ಪುಚ್ಚಕ ಎಲ್ಲ ತಿಂದು, ಪುಚ್ಚಕ ಅದನ್ನು ತೊಟ್ಟೆಯಲ್ಲಿ ಸೀಡ್ಸ್ ಹಾಕಿ ಆದಂತಹ ಗಿಡ ಇದು, ನನ್ನ ಹಿಂದೆ ಇರುವಂಥದ್ದು. 2018ರಲ್ಲಿ ನೆಟ್ಟದ್ದು, 21ರಲ್ಲಿ ಹಣ್ಣು ಕೊಡಲಿಕ್ಕೆ ಶುರುವಾಗಿದೆ. ಕಷಿ ಹಾಗೆ, ಆದರೆ ಇದು ಬೀಜದಿಂದ ಆದಂಥದ್ದು. ಅವನನ್ನು ಎಂಗೇಜ್ಮೆಂಟಿಗೆ ಕೂಡ ಬಂದಿದ್ದ, ಅವನಿಗೆ ತೋರಿಸಿದ್ದೆ ನಾನು, ಇದೊಂದು ಗಿಡ ನೋಡು ನಿಮ್ಮ ಮನೆಯದು ಅಂತ ಹೇಳಿ. ಹಾಗೆ ನಮ್ಮ ಫ್ರೆಂಡ್ ಕೊಟ್ಟಂತಹ ನೇರಳೆಯಿಂದ ಆದಂತಹ ಗಿಡ. ಅವನಿಗೆ ಕೂಡ ಇಮ್ಯಾಜಿನೇಷನ್ ಇಲ್ಲ, ನಾನು ಯಾವಾಗ ಕೊಟ್ಟೆ ಅಂತೇಳಿ ಅವನಿಗೆ ನೆನಪು ಕೂಡ ಇಲ್ಲ. ಹಾಗೆ ನನಗೆ ನೆನಪುಂಟು, ನನಗೆ ಯಾರು ಕೊಟ್ಟರು ಅದನ್ನು ತಂದು ಗಿಡ ಕೂಡ ಆಗಿದೆ. ಸೊ ನೋಡಿ, ಗಿಡ ಆಗಬೇಕು ಅಂತಾದರೆ ಎಲ್ಲಿ ಬೇಕಾದರೂ ಕೂಡ ಆಗ್ತದೆ. ಅದೊಂದು ಸ್ಟೋರಿ ನಿಮಗೆ ಹೇಳುವ ಅಂತ ಅನಿಸಿತ್ತು. ಅಂದರೆ ಯಾರಾದರೂ ನಿಮಗೊಂದು ಫ್ರೂಟ್ ಕೊಟ್ಟೆ, ಅದರಲ್ಲಿ ಸೀಡಿಸ್ತಿದ್ರೆ ಒಂದು ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ ನೆಡಿ. ಅದರಲ್ಲಿ ಯಾವಾಗಾದರೂ ಆಗ್ತದೆ ಅಂತೆಲ್ಲ ಗೊತ್ತಿಲ್ಲ, ಆದರೆ ಹಾಗೇ ಆಗ್ತದೆ, ಒಂದಲ್ಲ ಒಂದು ದಿವಸ ಹಾಗೇ ಆಗ್ತದೆ. ಅದೊಂದು ನಂಬಿಕೆ. ಹಾಗೆ ಅದಕ್ಕೆ ಇದು ಬೇಸಿಗೆಯಲ್ಲಿ ಆಗೋದು ತುಂಬ ಸಿಹಿ ಇರ್ತದೆ, ಈಗಲೂ ಕೂಡ ಸಿಹಿ ಉಂಟು. ಅದರಲ್ಲಿ ಹುಳ ಆಗೋದು ಜಾಸ್ತಿ ಆಯಿತಾ, ಅದೊಂದು ಕಾಫಿ ಆಗಿರ್ತದಲ್ಲ, ಅದರಲ್ಲಿ ಸ್ವಲ್ಪ ಹುಳ ಇರ್ತದೆ, ಅದನ್ನು ನೋಡಿ ತಿನ್ನಬೇಕಾಗ್ತದೆ. ಇನ್ನಿಲ್ಲಿ ಮೇಲೆ ಉಂಟು, ಕೊಯ್ವ, ಇನ್ನು ಹತ್ತಿ ಕೊಯ್ವ. ನಂದಿ ಹತ್ತುತ್ತೀಯಾ? ಇವಾಗ ಕಂಪೇನಿ ಕೊಡಲಿಕ್ಕೆ ಎಲ್ಲಿ ಬೇಕಾದರೆ ಬರ್ತೇನೆ, ಆದರೆ ಒಂದು ಬೊಬ್ಬೆನೇ ಆಗೋದಿಲ್ಲ. ಬೊಬ್ಬೆ ಹೊಡಿತಾ ಇರ್ತಾನೆ ಕಂಟಿನ್ಯೂಸ್. ನಾನು ಹೀಗೆ ಕೊಂಡಾಟ ಮಾಡಬೇಕು, ಆದರೆ ಖುಷಿಯಾಗೋದು. ಇಲ್ಲಿ ನೋಡಿ, ಇದರದ್ದು ಈ ಹಣ್ಣು ಉಂಟಲ್ಲ, ಆಮೇಲೆ ಇಲ್ಲಿ ಪೈನಾಪಲ್ ಆಗಿದೆ ನೋಡಿ. ಇದು ಯಾವಾಗ ಹಣ್ಣಾಗ್ತದೆ ಅಂತ ಗೊತ್ತಿಲ್ಲ. ಇದರ ಪಕ್ಕನೇ ರಂಬುಟಾನ್ ಇದಿರೋದು. ಇಲ್ಲಿ ನೋಡಿ ರಂಬುಟಾನ್ ಕಾಣ್ತಾ ಉಂಟಾ. ಈ ವರ್ಷ ಸ್ವಲ್ಪ ಜಾಸ್ತಿ ಉಂಟು ಕಳೆದ ವರ್ಷಕ್ಕಿಂತ. ಕಳೆದ ವರ್ಷ ಒಂದು 10-15 ಕಾಯಿ ಸಿಕ್ಕಿತ್ತು, ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಯಾಕಂದರೆ ಈ ವರ್ಷ ಮೊದಲ ಸಲ ಹೂ ಹೋದಲ್ಲಿ ಆಗಿದೆ. ಇಲ್ಲಾಂದರೆ ಕಳೆದ ಸಲ ಮೊದಲ ಸಲ ಹೂ ಹೋದ್ರಲ್ಲಿ ಆಗಿರಲಿಲ್ಲ, 2ನೇ ಸಲದರಲ್ಲಿ ಆಗಿತ್ತು. ನಮಗೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ತಿನ್ನಲಿಕ್ಕೆ ಸಿಕ್ಕಿದ್ದು. ಈ ವರ್ಷ ಒಂದು ಸ್ವಲ್ಪ ಬೇಗ ಸಿಗ್ತದೆ ತಿನ್ನಲಿಕ್ಕೆ. ಹಾಗೆ ಎಲ್ಲರೂ ಕೂಡ ಇವಾಗ ಕಷಿ ಗಿಡಕ್ಕೆ ಡಿಪೆಂಡ್ ಆಗಿದ್ದಾರೆ. ಅಂದರೆ ನಿಮ್ಮದು ಈ ನರ್ಸರಿಯಲ್ಲಿ ಸಿಗುವ ಗಿಡಗಳನ್ನು ತಂದು ಎಲ್ಲರೂ ಸಹ ನೆಟ್ಟು ಗಿಡ ಎಲ್ಲ ಮಾಡ್ತಾರೆ. ಅಂದರೆ ಅದರಲ್ಲಿ ಬೇಗ ಒಂದು 3 ವರ್ಷದಲ್ಲೆಲ್ಲ ಹಣ್ಣು ಸಿಗ್ತದೆ ಅಂತೇಳಿ. ಆದರೆ ನಮ್ಮದು ಇದು ರಂಬುಟಾನ್ ಗಿಡ ಉಂಟಲ್ಲ, ಇದಕ್ಕೆ ಸುಮಾರು ವರ್ಷ ಆಗಿದೆ. ಇದು ನಾನು ಹೈಸ್ಕೂಲ್ ಓದಬೇಕಾದ್ರೆ ಪುಚ್ಚಕ್ಕ ಕಾಲೇಜಲ್ಲಿ ಇದ್ಲು. ನಮಗೊಂದು ಶಾಪ್ ಪರಿಚಯ ಇತ್ತು, ಅಂದರೆ ನಾವು ಅಲ್ಲಿಗೆ ಹಣ್ಣೆಲ್ಲ ಕೊಡ್ತಿದ್ವಿ. ಅಂದರೆ ನಮ್ಮ ಮನೆಯಲ್ಲಿ ಪೇರಳೆ ಪಪ್ಪಾಯ ಎಲ್ಲ ಆಗುವಾಗ ಅಲ್ಲಿ ಕೊಡ್ತಾಯಿದ್ವಿ. ಅದು ನಮಗೆ ಪಾಕೆಟ್ ಮನಿ ಆಯಿತಾ. ಅದನ್ನು ಹೋಗಿ ಅಲ್ಲಿ ಕೊಟ್ಟು ಅಲ್ಲಿಂದ ಸಿಗೋ ಪಾಕೆಟ್ ಮನಿಯಿಂದ ನಾವು ಬುಕ್ಸ್ ಮತ್ತು ತಿಂಡಿ ಅಂಥದ್ದೆಲ್ಲ ತಗೊಳ್ತಿದ್ವಿ. ಈ ಹೈಸ್ಕೂಲ್ ಕಾಲೇಜಲ್ಲೆಲ್ಲರುವಾಗ ಸಂಜೆ ಬರುವಾಗ ಹಸಿವು ಜಾಸ್ತಿ ಅಲ್ಲ, ಆಗ ಅದನ್ನು ಹಣ ಯೂಸ್ ಮಾಡ್ತಿದ್ವಿ ನಾವು. ಅಲ್ಲಿ ಅವರು ನಮಗೆ ಈ ಫ್ರೂಟನ್ನು ಕೊಟ್ಟಿದ್ರು ಆಯಿತಾ. ಅದನ್ನು ಸಹ ತಂದು ಪುಚ್ಚಕ್ಕನೇ ಸೀಡ್ ಹಾಕಿದ್ದು. ನೆಟ್ಟದ್ದು ಮೋಸ್ಟ್ಲಿ ಅಪ್ಪನ ಇಲ್ಲಾದರೆ ಅವಳು ಪುಚ್ಚಕ್ಕ ನೆಟ್ಟು ಸುಮಾರು ವರ್ಷ ಆದರೂ ಸಹ ಅದರಲ್ಲಿ ಆಗಲಿಲ್ಲ ಆಯಿತಾ.
ಮತ್ತೆಂತಂದರೆ ಅದರೊಟ್ಟಿಗೆ ಇನ್ನೊಂದು ಗಿಡ ಇತ್ತು, ಅದರಲ್ಲಿ ಸಹ 3 ವರ್ಷ ಹೂ ಹೋಯಿತು, ಆದರೆ ಆಗಲಿಲ್ಲ. ಅದಕ್ಕೆ ಎಲ್ಲರೂ ಹೇಳಿದರು ಅದು ಗಂಡು ಮರ, ಅದನ್ನು ಕಟ್ ಮಾಡ್ಬೋದು ಅಂತ. ಮತ್ತು ಅಪ್ಪ ಅದಕ್ಕೆ ಅದನ್ನೆಲ್ಲ ಕಡಿದ್ಬಿಟ್ರು. ಅದರೊಟ್ಟಿಗೆ ಇದ್ದದ್ದು ಇನ್ನೊಂದು ಗಿಡ ಉಂಟಲ್ಲ, ಅದರಲ್ಲಿ ಕಳೆದ ವರ್ಷದಿಂದ ಆಗಲಿಕ್ಕೆ ಶುರುವಾದ್ದು. ಬಹುಶಃ ಇದು 2014-15ರಲ್ಲಿ ಇದ್ದ ಗಿಡ ಆದಮೇಲಿಂದ ನಮಗೆ 2025ರಲ್ಲಿ ಸಿಕ್ಕಲಿಕ್ಕೆ ಶುರುವಾದ್ದು. ಅಂದರೆ 10 ವರ್ಷದ ಜರ್ನಿ ಆ ಗಿಡಕ್ಕೆ. ಹಾಗಾಗಿ ಅಂದರೆ ನೋಡಿ, ನೆಟ್ಟದ್ರಲ್ಲಿ ಹಾಗೇ ಆಗ್ತದೆ. ನಾವು ಬಹುಶಃ ಅದೊಂದು ಮುಂಚೆ ಗಿಡ ಉಂಟಲ್ಲ, ಅದನ್ನು ಕಡಿದು ತಪ್ಪು ಮಾಡಿದ್ವಿ ಅಂತ ಅನಿಸ್ತದೆ. ಕೆಲವರು ಹೇಳ್ತಾರೆ ಈಗ, ಅಂದರೆ ಒಂದು ಗಿಡ ಇದ್ದರೆ ಅದರಲ್ಲಿ ಆಗೋದಿಲ್ಲ ರಂಬುಟಾನು, 2 ಗಿಡ ಇರಬೇಕು, ಅದಕ್ಕೆ ಪರಾಗಸ್ಪರ್ಶ ಆಗಬೇಕು ಅಂತ ಹೇಳಿ. ಆದರೆ ನಮ್ಮಲ್ಲಿ ಒಂದೇ ಗಿಡ ಇರೋದು, ಒಂದೇ ಗಿಡದಲ್ಲಿ ಈಗ ಕಾಯಿ ಆಗ್ತಾ ಉಂಟು. ಅದು ಹಾಗಾದರೆ ನಂಬಿಕೆ ಸುಳ್ಳು ಅಂತ ಅಂದ್ಕೊಳ್ತೇನೆ ನಾನು ಯೋಚನೆ ಮಾಡ್ತಿದ್ದೆ, ಈಗ ನಮ್ಮಲ್ಲಿ ಒಂದೇ ಗಿಡ ಇರೋದು, ಇನ್ನು ಇದರಲ್ಲಿ ಸಾಗೋದಿಲ್ವಾ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನಮ್ಮಲ್ಲಿಗ ಒಂದೇ ಗಿಡ ಇರೋದು, ಒಂದೇ ಗಿಡದಲ್ಲಿ ಆಗ್ತದೆ, ಅದು ಸುಳ್ಳು ಆಯಿತಾ. 2 ಗಿಡ ಬೇಕು ಪರಾಗಸ್ಪರ್ಶ ಆಗಲಿಕ್ಕೆ ಅಂತ ಹೇಳೋದು ಅದು ಸುಳ್ಳು. ನಮ್ಮ ಮನೆಯಲ್ಲಿ ಒಂದೇ ಗಿಡ ಇರೋದ್ರಿಂದ ಆಗ್ತಾ ಉಂಟು. ಹಾಗಾಗಿ ನಾನು ಹೇಳೋದು, ಸೀಡ್ ಸಿಕ್ಕಿದರೆ ಅದನ್ನು ಹಾಕಿ, ಒಂದು ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿ. ಈಗಲ್ಲಾದರೂ ನಿಮ್ಮ ಫ್ಯೂಚರ್ ಜನ್ರೇಷನ್ ಅವರಿಗಾದರೂ ತಿನ್ನಲಿಕ್ಕೆ ಸಿಗ್ತದೆ. ಹಾಗೆ ಈಗ ನನ್ನ ಅಪ್ಪ ನನಗೆ ಹೆಣ್ಣು ಮಕ್ಕಳು ಎಲ್ಲರನ್ನು ಸಹ ಕೊಡೋದು, ಒಂದು ಗಿಡ ಮಾಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡಿದರೆ ನಮಗೆ ಇಷ್ಟು ಫ್ರೂಟ್ಸಿದ ಗಿಡ ಇರ್ತಿರಲಿಲ್ಲ. ಇದು ಈಗ ನಾನು ಬುಚ್ಚಾಕ ಹೀಗೆ ಕಾಂಟ್ರಿಬ್ಯೂಷನ್ ನಮ್ಮದು. ಇನ್ನು ತೋಟದಲ್ಲಿರೋದಿರ್ಬೋದು, ಹಲಸಿನ ಹಣ್ಣಿದು, ಮಾವಿನ ಹಣ್ಣಿದು ಸುಮಾರಷ್ಟು ಗಿಡ ಉಂಟಲ್ಲ, ಅದೆಲ್ಲ ಅಪ್ಪಂದು. ಹಾಗಾಗಿ ಅಂದರೆ ಈಗ ನಾನು ಹಾಕಿದರೆ ನನ್ನ ಫ್ಯೂಚರ್ ಜನ್ರೇಷನಿಗೆ ಆಗ್ತದೆ ಆ ಥರ, ಇಲ್ಲಾಂದರೆ ಕಾಡು ಪ್ರಾಣಿಗಳಿಗಾದರೂ ಆಗ್ತದೆ ಅಷ್ಟೇ. ಒಂದು ಎಷ್ಟು ಬೊಬ್ಬೆ ಹೊಡಿತಾನೆ ಅಂತ ಹೇಳಿದರೆ ಉಂಟಲ್ಲ, ಮುಟ್ಲಿಲ್ಲದ್ರೆ ಸಾಕು, ನಾನು ಒಟ್ಟಿಗೆ ಬೇಕು ಈಗೊಳ್ಳಿ, ನಾನು ಹೋಗ್ತೇನೆ ಈಗೊಳ್ಳಿ ಒಟ್ಟಿಗೆ. ನಂದಿಗೆ ಎಂತಾಗಿದೆ ಗೊತ್ತಿಲ್ಲ ಇವತ್ತು, ಎಂತ ಇದು ನಂದಿ? ಕೂತೆ ಅಲ್ಲ, ಈಗ ಬರ್ತೇನೆ ನೋಡಿ. ಎಂತಾಗಿದೆ ನಂದಿ ನಿಂಗೆ ಇವತ್ತು? ಎಂತಾಗಿದೆ? ನಿನ್ನೆ 2 ಬಟ್ಟೆಯಲ್ಲಿದ್ದ ಉಂಡೆ ಹುಳಿ ಇವಾಗ ನೋಡಿ, ಒಂದು ಬಟ್ಟೆ ಸಹ ಪೂರ್ತಿ ಇಲ್ಲ, ಸಾಧಾರಣ ಒಣಗಿದೆ. ಅಂದರೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿದೆ. ಇವತ್ತು ಒಂದು ಬಿಸಿಲಿಗೆ ಹಾಕಿ, ಇನ್ನೂ ಕೂಡ ಇದು ಕಪ್ಪಾಗ್ತಾ ಹೋಗಬೇಕಾಯ್ತಾ. ಕಪ್ಪಾದಾಗೆ ಇದು ನೋಡಿ ಸೀಡ್ ಕೆಲವೆಲ್ಲ ಹಾಗೆ ಒಡೆದು ಹೋಗ್ತದೆ. ಇನ್ನು ಕೆಲವು ಇದರ ಲೇಯರ್ ಒಳಗೆ ಇರುವಂಥದ್ದನ್ನು ನಾವೇ ತೆಗಿಬೇಕಾಗ್ತದೆ. ಹಾಗಾಗಿ ಚೆಂದ ಒಣಗಬೇಕು. ಇದನ್ನು ಕೆಲವರು ಚಾಕುವಲ್ಲಿ ಕಟ್ ಮಾಡ್ಬೋದಲ್ಲ ಅಂತ ಹೇಳಿದ್ರಿ ನನಗೆ. ಆದರೆ ಚಾಕುವಲ್ಲಿ ಕಟ್ ಮಾಡಿದರೆ ಇದು ಹೋಗ್ತದಂತೆ, ಇದು ಇರಬೇಕು. ಇದಿದ್ದರೆ ಇದು ಪೂರ್ತಿ ನಿಲ್ತದೆ, ಇಲ್ಲಾಂದರೆ ಇದಿಲ್ಲ ಅಂತ ಹೇಳಿದರೆ ಏನಿಲ್ಲ, ಬರೀ ಸಿಪ್ಪೆ ಮಾತ್ರ ಉಳಿತದೆ. ಅದಕ್ಕೋಸ್ಕರ ಈ ಥರನೇ ಕಟ್ ಮಾಡಬೇಕು. ಇದು ನೋಡಿ ಉಂಡೆ ಹುಳಿ ಇವಾಗ ಹೀಗಾಗಿದೆ. ಎಷ್ಟು ಹುಳಿ ಬರ್ತಾ ಉಂಟು ಅಂದರೆ, ಇಡೀ ಸೋಲಾ ಟರ್ಪಳ ಒಳಗೆ ಇಡೀ ಹುಳಿ, ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು ನನಗೆ, ಅಷ್ಟು ಹುಳಿ ಇದು. ಇವ್ರು ಬಂದಿರೋ ಆಫೀಸಿಂದ, ಇವ್ರು ಸುಮ್ಮನೆ ಬರೋದಾಯ್ತಾ ನೋಡಿ, ಎಂತ ಸಹ ಇಲ್ಲ ಅಂತ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದಾರೆ. ಯಾವಾಗಲೂ ಇವ್ರನ್ನ ಬರುವಾಗ ವೆಲ್ಕಮ್ ಮಾಡಲಿಕ್ಕೆ ಇವ್ರು ಆಯಿತಾ, ಅವರೊಟ್ಟಿಗೆ ಶಂಭು ಇದೊಂದು ಶಂಕನಾದ. ಆಯ್ ಆಯ್ ನಿಂಕೊಳ್ಳಿ, ಎಲ್ಲರೂ ಸಹ ಬರ್ತಾರೆ. ಗಂಡಿ ನೋಡಿ, ಇವನಿಗೆ ಕಡಲೆ ಮಾಡಿದ್ದಾರೆ ಇವತ್ತು. ರೆಡಿಯೆಲ್ಲ ನಾನು ಮಾಡಿಟ್ಟಿದ್ದೆ, ಕೈ ಚಳಕೆಲ್ಲ ಇವರದ್ದು. ಮೇನ್ ಶೆಫ್ ಇವರು, ನಾನು ಅವರಿಗೆ ಹೆಲ್ಪರ್. ಇವರು ಇರುವಾಗ ಮನೆಯಲ್ಲೆಲ್ಲ ಕುಕ್ಕೆಲ್ಲ ಇವರೇ ಮಾಡೋದು, ನಾನು ಹೆಲ್ಪ್ ಮಾಡೋದು, ಅಂದರೆ ಕಟ್ ಮಾಡಿ ಕೊಡೋದಿಲ್ಲ. ಕೈ ರುಚಿ ಎಲ್ಲ ತುಂಬ ಒಳ್ಳೇದಿರೋದು. ಹೀಗೆ ನೋಡಿ ಎಷ್ಟು ಚೆಂದ ಉಂಟುಂಟ, ತಿನ್ನುವಂತ ಅನಿಸ್ತುಂಟಲ್ಲ, ಹಾಗೆ ನಾನು ತಿನ್ನುವುದೇ.